ಯಾವ್ದು ಬಿಜೆಪಿ ಬಂದ್ರೆ ಉತ್ತಮನ ಕಾಂಗ್ರೆಸ್ ಬಂದ್ರೆ ಉತ್ತಮನ? ನಮ್ಮ ಲೆಕ್ಕ BJP ಬಂದ್ರೆ ಉತ್ತಮ. ಬಿಜೆಪಿ ಯಾಕೆ ಬಿಜೆಪಿ ಬರ್ಬೇಕು ಅನ್ಕೊಳ್ತೀರಾ? ಎಲ್ಲ ಕೆಲಸಗಳ ಚೆನ್ನಾಗಿ ಮಾಡಿದಾರಲ್ಲ BJP ಅವರು. ಹಾಗೆ ಮಿಕ್ದವ್ರು ಮಾಡಿಲ್ವಾ? ಮಾಡಿದ್ದಾರೆ. ಇವರು ಸ್ವಲ್ಪ ಸೇತುವೆಗಳು ಇವೆಲ್ಲ ಮಾಡ್ತಾರೆ. ಸೇತುವೆಗಳು ಬಿಟ್ರೆ ಇವ್ರುಗಳೆಲ್ಲ ಆಗಿದೆ. ಸಿಟಿ ಇಂಪ್ರೂವ್ ಆಗಿದೆ. ಆಫೀಸ್ ಬಿಜೆಪಿ ಬಂದ್ರೆ ಉತ್ತಮ ಅಂತ ಮತ್ತೆ ನೀವೇನಂತೀರಾ ಸರ್? ಹಿಂಗೆ ಅನ್ಬಿಟ್ರೆ ಹೆಂಗೆ ಸರ್ ಹೇಳಿ? ಆಯ್ತು ಹೇಳಿ, ಬಿಜೆಪಿ ಸರಿನಾ ಕಾಂಗ್ರೆಸ್ ಸರಿನಾ ಯಾವ್ದು ಬರ್ಸರಿ? ಇಲ್ಲಿ ನಾವು ರಾಜಕೀಯ ಹೇಳಲ್ಲ, ರಾಜಕೀಯದಿಂದ ಹೇಳಲ್ಲ, ಮತ್ತೆ ಓಟ್ ಹಾಕ್ಲೇಬೇಕಲ್ಲ? ಹಾಕ್ತೀವಿ, ಹೇಳಲ್ಲ ನಾವು. ಹೇಳಿ ಯಾವುದು ಬಿಜೆಪಿ ಬಂದ್ರೆ ಉತ್ತಮ ಅನ್ಸದ ಕಾಂಗ್ರೆಸ್ ಬಂದ್ರೆ ನಿಮ್ದು ಒಂದು ಹೇಳಿ. ಬಿಜೆಪಿ ಬಂದ್ರೆ ಉತ್ತಮ ಕಾಂಗ್ರೆಸ್? ಹೇಳಲ್ಲ, ನಾವು ರಾಜಕೀಯ ಬಗ್ಗೆ ಹೇಳಲ್ಲ. ಬೇರೆ ಕೇಳ್ರಿ, ಬೇರೆ ಯಾವ್ದು ಬಗ್ಗೆ ಹೇಳ್ತೀನಿ? ಸರಿ ಆಯ್ತು, ಬೇರೆ ಕೇಳಲ್ಲ ನಾನು. ಈಗ ಶಿವಮೊಗ್ಗ ಅಭಿವೃದ್ಧಿ ಆಗಿದೆಯಾ? ನಾವು ಹೇಳಲ್ಲ ಹಂಗೆ. ಶಿವಮೊಗ್ಗ ಅಭಿವೃದ್ಧಿ ಆಗಿದೆಯಾ? ಆಯ್ತು ಬಿಡ್ರಿ ಸರ್. ಸರ್ ಹೇಳಿ ಸರ್, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಹೇಳಿದ್ರಲ್ಲ ನಮ್ಮ ಅಣ್ಣವ್ರು. ಅದೇ ಅಣ್ಣವ್ರ, ನೀವು ತಮ್ಮವ್ರು ಹೇಳ್ಬೇಕಲ್ವಾ? ಹೇಳಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಯಾವ್ದು ಬಂದ್ರೂ ಒಳ್ಳೇದಾಗ್ಬೇಕಷ್ಟೇ. ನಿಮ್ಮ ಪ್ರಕಾರ ಯಾವ್ದು ಬಂದ್ರೆ ಒಳ್ಳೇದಾಗುತ್ತೆ ಅನ್ಸುತ್ತೆ? BJPನೇ ಒಳ್ಳೇದು ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಏನು ಕೆಲಸ ಮಾಡಿದೆ? ಏನೂ ಮಾಡಿಲ್ಲ. BJPನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬಿಜೆಪಿನೇ ಬಂದ್ರೆ ಉತ್ತಮ ಅಂತ? ಹೌದು, ಶಿವಮೊಗ್ಗ ಇಂಪ್ರೂವ್ಮೆಂಟ್ ಆಗಿರೋದು BJPಯಿಂದ. ಈ ಸಲ ಗೀತಾ ಶಿವರಾಜ್ ಕುಮಾರ್ ಪ್ರತಿನಿಧಿಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಸೊ ಹೆಂಗೆ ಏನಾದ್ರು ಬದಲಾವಣೆ ಆಗ್ಬೋದಾ ಕಾಂಗ್ರೆಸ್ಸಿಂದ? ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಿಜೆಪಿ ಬಂದ್ರೆ ಉತ್ತಮ ಅಂತ? BJPನೇ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಮಾಡಿರೋದು BJPನೇ ಈಗ. ಮೇಡಮ್ ನೀವೇನಂತೀರಾ? ನಮ್ಮ ಮನೆಯವರು ಹೆಂಗೆ ಹೇಳಿದ್ದಾರೆ ಅದು. ಅವ್ರದ್ದು ನಿಮ್ಮದು ಸೇರಿ ಒಂದೇ ಓಟ್ ಅಲ್ಲ, ನಿಮ್ಮದೇ ಬೇರೆ ಓಟು ಅವ್ರದ್ದೇ ಬೇರೆ ಓಟು. ಹೇಳಿ ನಿಮ್ಗೇನು ಅನ್ಸುತ್ತೆ? ಅವರಿಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅದೇನು. ನಿಮಗೂ ಬಿಜೆಪಿ ಓಕೆ ಅಂತ? ಓಕೆ, ನೀವೇನಂತೀರಾ ಸರ್? BJP ಯಾಕೆ ಬಿಜೆಪಿ ಬರ್ಬೇಕು ಅನ್ಕೊಳ್ತೀರಾ? ಮೇಲೆ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ನಮ್ಮ ದೇಶಕ್ಕೆ ಭಾರಿ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಾಕ್ಬೋದು. ಕೆಳಗೆ ಏನು ಬದನೆಕಾಯಿನೂ ಇಲ್ಲ, ಬರೀ ಬಸ್ ಫ್ರೀ ಬಿಟ್ಬಿಟ್ರೆ ಸಾಕಾ? ಹೆಂಗಸ್ರಿಗೆ ಮಾತ್ರ ಫ್ರೀ ಬಿಟ್ಬಿಟ್ಟು ಗಂಡಸರೆಲ್ಲ ನಿಂತ್ಕೊಂಬರ್ಬೇಕು. ಗಂಡಸರಿಗೆ ಏನು ಕೊಡಬೇಕಿತ್ತು ನಿಮ್ಮ ಪ್ರಕಾರ? ಏನೇ ಬೇಡ, ಯಾರಿಗೆ ಫ್ರೀಯಾಗಿ ಕೊಡಬೇಕಾಗಿತ್ತು? ಎಲ್ಲರಿಗೂ ಟಿಕೆಟ್ ತಗೋಬೇಕು. ಮತ್ತೆ ಏನಜ ಹಾಸ್ಪಿಟ್ಲಿಗೋ ಅಥವಾ ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತಪ್ಪ. ಅವ್ನು ಯಾವನೋ ಮುತ್ತು ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಬಸ್ ಫ್ರೀ ಕೊಟ್ಬಿಟ್ರೆ ಮತ್ತೆ ಒಟ್ಟಲ್ಲಿ ಸಲ ಬಿಜೆಪಿ ಗೆಲ್ತಾರೆ? BJP ಗ್ಯಾರಂಟಿ ಪಕ್ಕ. ಎಷ್ಟು ಸೀಟ್ ಗೆಲ್ಬೋದು? ಅಲ್ಲ, ಗೆಲ್ತಾರೆ ಗ್ಯಾರಂಟಿ. ಯಾವಾಗಪ್ಪ ನನ್ನ ಹತ್ರಕ್ಕೆ ಬರ್ತಾನೆ, ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಅಂತ ಅಲ್ಲೇ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಹೆಸರು? ಪ್ರಗತಿ. ನಿಮ್ಮ ಹೆಸರು? ಅಶ್ವಿನಿ. ಯಾವ ಚುನಾವಣೆ ನಡೀತಾ ಇದೆ ಇವಾಗ? PM ಲೋಕಸಭಾ ಚುನಾವಣೆ. ಲೋಕಸಭೆ ನೋಡಿ ಎಷ್ಟು ನೀಟಾಗಿ ಅಫಿಷಿಯಲ್ ಆಗಿ ಹೇಳಿದ್ರು ಅವರು. ಆಯಿತು, ಹೇಳ್ರಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಯಾವ ಪಕ್ಷ ಅಂದರೆ ನಮ್ಮನ್ನು ಆಳೋ ಪಕ್ಷ ಬರಬೇಕು. ನಮಗೆಲ್ಲ ಫೆಸಿಲಿಟಿ ಕೊಡೋ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪಕ್ಷ ಬಂದರೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ, ನಿಮಗೆ ಬೆನಿಫಿಟ್ ಕೊಡೋ ಪಕ್ಷ ಯಾವುದ್ರಿ? ಹೇಳಲ್ಲ. ಹೇಳ್ರಿ, ಬಿಜೆಪಿನ ಕಾಂಗ್ರೆಸ್? ಹೇಳಲ್ಲ. ಯಾಕೆ? ಹಾಗೆ ನಿಮ್ಮ ಇಷ್ಟ. ಆಯ್ತು ಇರಲಿ, ಹೇಳಿ ಪರವಾಗಿಲ್ಲ. ನಿಮ್ಗೆ ಆಯ್ತು ಇದ್ದಿದ್ದೆಲ್ಲ ಉತ್ತಮ, ಇಂಥವ್ರು ಬಂದರೆ ಉತ್ತಮವಾಗಿರುತ್ತೆ ಅಂತ ನಿಮ್ಗೆ ಯಾವ್ದಂತ? ಬಿಜೆಪಿ ಯಾಕೆ ಮೋದಿ ಮುಖ ನೋಡಿ ಬಿಜೆಪಿ ಅಂತಂತೀರೋ ಅಥವಾ ಹೆಂಗೆ? ಇಲ್ಲ ಬಿಜೆಪಿ ಬರ್ಬೇಕು. ಬಿಜೆಪಿ ಗೆಲ್ತಾರೆ. BJP ಯಾಕೆ ಬಿಜೆಪಿ ಬರಬೇಕು? ಯಾಕಂದ್ರೆ ಮೋದಿಜಿ ಅವ್ರ ಕೆಲಸ ನೋಡ್ಬೋದು, ಸಾಕಷ್ಟು ಕೆಲಸ ಮಾಡಿಸಿದ್ದಾರೆ. ರಾಮ ಮಂದಿರ ಆಗ್ಬೋದು, ಸಾಕಷ್ಟು ಎಷ್ಟು ದಾಖಲೆ ಬೇಕಾರಿದೆ ಅವ್ರು ಕೆಲಸ ಮಾಡಿಸಿರೋದಕ್ಕೆ. ಅದಕ್ಕೆ ಅವರೇ ಬರಬೇಕು. ಅವರೇ ಪಕ್ಕ ಈ ಸಲ ಬರೋದು. ಪಕ್ಕ. ಯಾಕ್ರೆ ಕಾಂಗ್ರೆಸ್ ಅವರೆಲ್ಲ 2,000 ಕೊಟ್ಟಿದ್ದಾರೆ, ಅನುಕೂಲ ಮಾಡಿಕೊಟ್ರೆ. ಅದ್ರ ಬದಲು ಉದ್ಯೋಗ ಕೊಡ್ಲಿ. ಇವಾಗ ಮಾಳಿಗರು ಫ್ರೀ ಬಸ್ ಅಂತ ಮಾಡಿದ್ದಾರೆ, ಅದ್ರ ಬದಲು ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕೊಡ್ಲಿ. ಅವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸೋ ತರ ಮಾಡ್ಲಿ. ನಿಮ್ಮ ಪ್ರಕಾರ ಫ್ರೀ ಕೊಟ್ಟಿದ್ದು ಬೇಡವಾಗಿತ್ತಾ? ಬೇಡ. ಎಲ್ಲ ಕೊಟ್ಟಿದ್ದೆಲ್ಲ ತಗೊಳ್ತೀರಲ್ಲ, ಮತ್ತೆ ಯಾರು ಬೇಡ ಅನ್ಲಿಲ್ವಲ್ಲ, ಗೆಲ್ಸೇ ಬಿಟ್ರಲ್ಲ. ನಮಗೆ ಗೊತ್ತಿಲ್ಲ, ಅದು ಅವ್ರು ಗೆಲ್ಸಿರೋ, ನಾವು ಗೆಲ್ಸಿಲ್ವಲ್ಲ. ನಮಗೆ BJPನೇ ಪಕ್ಕ, ಮೋದಿನೇ ಈ ಸಲ. ಹಂಗಂತೀರಾ? ಫ್ರೀ ಕೊಟ್ರೆ ಏನು ಕೊಡ್ಬೋದು ನಿಮ್ಮ ಪ್ರಕಾರ? ಫ್ರೀ ಕೊಟ್ರೆ ಫ್ರೀ ಏನು ಕೊಡೋದು ಬೇಡ. ಯಾಕೆ ಫ್ರೀ ಕೊಡ್ಬೇಕು? ನಮ್ಮ ಕೈ ಕಾಲೆಲ್ಲ ಗಟ್ಟಿ ಇದೆ ಅಲ್ಲ, ನಾವು ದುಡ್ಡು. ಎಜುಕೇಶನ್, ಹೆಲ್ತ್ ಆ ಥರ ಬೇಡ. ಇವಾಗ 3 ನಿರುದ್ಯೋಗಿ ಅಂದರೆ ಡಿಗ್ರಿ ಮುಗಿದ ತಕ್ಷಣ 3,000 ಅಂತ ಹೇಳಿದ್ದಾರೆ. ಇವಾಗ 3,000 ಕೆಲವರು ಅಂದರೆ ಈಗ ಹುಷಾರಿ, ಕೆಲವರು ಪರಿಸ್ಥಿತಿ ತುಂಬ ಅಂದರೆ ಕೆಳಮಟ್ಟದಲ್ಲಿ ಇರುತ್ತೆ. ಈಗ ಬಡವರು ಅವ್ರಿಗೆ ಏನೋ ಹುಷಾರಿಲ್ದೆ ಆಯಿತು, ಅವ್ರ ಮನೆ ಕಷ್ಟ ಇಲ್ಲ, ಅದಕ್ಕೆ ಉಪಯೋಗಿಸ್ಬೋದು. ಅಥವಾ ಉದ್ಯೋಗಕ್ಕೆ ಉಪಯೋಗಿಸ್ತಾರೆ ಅಂತ ಯಾವ ಗ್ಯಾರಂಟಿ ಇರುತ್ತೆ? 3,000 ಕೊಟ್ಟಿದ್ದಾರಲ್ಲ, ಅದ್ರ ಬದಲು ಉದ್ಯೋಗ ಕೊಡಲಿ ಅವರಿಗೆ. ಹಂಗಂತೀರಾ? ಇನ್ನೂ ಭರವಸೆ ಕೊಡಲಿ. ಹಂಗೆ ಹೋಟೆಲ್ ಗೆಲ್ತಾರಾ? ಗೆಲ್ತಾರೆ ಪಕ್ಕ BJP. ನಿಮ್ಮ ಹೆಸರೇನಂದ್ರೆ? ಅಶ್ವಿನಿ. ನೋಡೋಣ ಗೊತ್ತಾಗುತ್ತೆ. ನಮಸ್ಕಾರ ಅಮ್ಮ, ಆರಾಮಾ? ನೀವು ಅಯ್ಯೋ ದೇವ್ರೆ, ಆಯ್ತು ತೆಗಿರಿ. ಅದ್ಯಾಕೆ ಚಿಕ್ಕ ಮಕ್ಳಂಗೆ ಖರ್ಚಿ ಬೆಲೆ ಹಿಡ್ಕತ್ತೀರಾ? ಯಾಕೆ ಮಾತಾಡೋಲ್ಲ? ಏನು ಮಾಡೋದು? ತಗೊಂಡ್ಬಿಟ್ಟಿದ್ದೀರಲ್ಲ, ಫ್ರೀ ಅನುಕೂಲವಾ? ಭಯ ಆಯ್ತದೆ ಮಾತಾಡೋಕ್ಕೆ. ಹೇಳಿ, ಈಗ ಯಾರು ಬಂದರೆ ಉತ್ತಮ? ಫ್ರೀ ಕೊಡಿತ್ತು, ನಾವೇನು ಅವ್ರದ್ದು ಹೇಳಿಲ್ಲ. ಅವ್ರು ಕಳಿಸಿದ್ದು ನಾವು ಇದು ಮಾಡಿ ನಾವೇನು ಹೇಳೋಕ್ಕಾಗಲ್ಲ. ಅವ್ನು ಫ್ರೀ ಏನು ಕೊಟ್ಟಿಲ್ಲ. ನೀವು ಹೇಳಿಲ್ಲ, ಅವ್ರು ಕೊಟ್ಟರು ನಾವು ತಗೊಂಡ್ರೆ ಅವ್ರು ಹಾಕಿದ್ರು ತಗೊಳ್ಳಿ ಅಷ್ಟೇ. ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಅದು BJP ಬರ್ಬೇಕು ಅಂತ ಹೇಳ್ತೀವಿ ಅಷ್ಟೇ. ನೀವು ಯಾವ್ದು ಬರ್ಬೇಕು ಅಂತೀರಾ? ನಿಮಗೆ ಯಾವ್ದು ಇಷ್ಟ? ನಮ್ಮ BJP. ಇವರು ಪರಿಚಯರವರು? ಓ, ಒಡಲ್ಲಿ BJP ಬರ್ಬೇಕು. ನೀವೇನಂತೀರಮ್ಮ?
ನಾವು ಅಯ್ಯೋ ನಾವೇನು ಹೇಳೋಣ ಸುಸ್ತಾಗ್ಬಿಟ್ಟಿದೀವಿ ಅಂತನಾ? ನಾವೇನು ಹೇಳೋದಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ದುಡ್ಡು ಯಾಕೆ ಕೊಡ್ಬೇಕು? ಅದಕ್ಕೆ ಅನ್ನ ಕೊಡ್ಬೇಕು ತಾನೆ, ದುಡ್ಡು ತಿನ್ನಕ್ಕಾಗುತ್ತಾ? ಅಕ್ಕಿ ಕೊಡಕ್ಕೆ ಹೇಳ್ರಿ, ದುಡ್ಡು ನಿಲ್ಲಿಸಿ. ಕರೆಕ್ಟ್, ದುಡ್ಡು ಕೈಯಲ್ಲಿ ನಿಲ್ಲಲ್ಲ. ದುಡ್ಡು ಬಂದ್ರೆ ಬೇರೆ ಬೇರೆ ಥರ ಯೋಚನೆಗಳು. ತಲೆಗೆ 10 kg ಅಕ್ಕಿ ಕೊಡಾರು, ಈಗ ತಲೆಗೆ 10 kg ಅಕ್ಕಿ ಕೊಡ್ತಿದಾರೆ, ಬರೀ 3 kg ಕೊಡ್ತಿದ್ದಾರೆ. ಅಂದ್ರಲ್ಲಿ ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ ಅಂತ. ಉಳಿಸ್ಕೊಂಡಿಲ್ಲ. ಸರಿ ಆಯ್ತು ಬಿಡಿ, ಈಗ ಯಾವ್ದು ಬಂದ್ರೆ ಸರಿ ಅಂತೀರಿ ನಿಮ್ಮ ಪ್ರಕಾರ? ಯಾವುದು ಬರಲಿ, ನಮಗೆ 2,000 ರೂಪಾಯಿ ನಿಲ್ಲಿಸ್ಬೇಕು, ಅಕ್ಕಿ ಕೊಡಬೇಕು. ಅವ್ರಿಗೆ ಬೈತ್ರಿಗೆ ಅವರೇ ಬರಲಿ ಅಂತೀರಾ? ಬರಲಿ, ಕಾಂಗ್ರೆಸ್ ಬೇಕು ನಮಗೆ. ಈಗ ರೇಷನ್ಗೆ 2,000 ಹಾಕ್ತಾರಲ್ಲ, ಅದು ನಿಲ್ಲಿಸಿ ಮನೆಗೆ ಅಕ್ಕಿ ಕೊಡ್ಲಿ. ದುಡ್ಡು ತಿನ್ನಕ್ಕಾಗುತ್ತಾ? ಅಕ್ಕಿನೇ ತಿನ್ನೋದು, ಅನ್ನನೇ ಬೇಕು ನಮಗೆ. ಅವರೇ ಬರಲಿ, ಅವ್ರಿಗೆ ಮತ್ತೆ ನಾವು ಓಟ್ ಹಾಕ್ತಿವಿ, ನಮ್ಗೊಂಚೂರು ಅನುಕೂಲ ಮಾಡಿಕೊಡಿ ಅಂತ ಅನುಕೂಲ ಮಾಡ್ಬೇಕು. ಹೌದು, ಕಾಂಗ್ರೆಸ್ ಅಂತೀರಾ? ಆಯ್ತು, ನೀವೇನಂತೀರಾ? ನಾವು ಏನು ಮಾಡೋ ಸರ್, ಏನು ಅವ್ರು ಹೇಳೋದು ಕರೆಕ್ಟೇನೆ. ಅವ್ರು ಹೇಳೋದು ಕರೆಕ್ಟೇ, ಅಂದರೆ ದುಡ್ಡು ಕೊಟ್ಟು ತಪ್ಪು ಮಾಡಿಬಿಟ್ರು ಅವರು. ನಮಸ್ಕಾರ, ಆರಾಮಾ? ಏನು ಹೆಸರು? ಮಂಜುಳಾ, ಮಂಜುಳಾ. ಯಾವರು? ಗಾಜನೂರು. ಶಿವಮೊಗ್ಗ ಡಿಸ್ಟಿಕ್. ಹೇಳ್ರಿ, ಏನಂತೀರಾ? ಚುನಾವಣೆ ಕಾವು ಜೋರಾಗ್ತಿದೆ. ಯಾವ್ದು ಸರಿ, ಯಾವ್ದು ತಪ್ಪು, ಏನು ಅಭಿವೃದ್ಧಿ ಆಗ್ಬೇಕು? ಸರ್ ಬಿಜೆಪಿ ಬರಬೇಕು ಸರ್. ಯಾಕೋ? ಹೌದು ಸರ್, ಕಾಂಗ್ರೆಸ್ ಏನ್ ಮಾಡಿದೆ ಸರ್? ಈಗ ಮಾಡೋದಿತ್ತು ಅಂದ್ರೆ ಅಯ್ಯೋ ದೇವ್ರೆ, ಏನ್ ಮಾಡಿದೆ ಅಂತಂದ್ರೆ ಮಾಡ್ತಾವ್ರಲ್ಲ ಬಂದಾಗಿಂದ. ಇದ್ದಾರೆ ಸರ್. ಈಗ ಏನ್ ಮಾಡ್ಬೇಕಿತ್ತು ಮೇಡಮ್? ಸರ್ ಅವ್ರೀಗ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಈಗ ಫ್ರೀ ಬಸ್, ಹೆಣ್ಮಕ್ಳಿಗೆಲ್ಲ ಫ್ರೀ ಅಂತೇಳಿ ಬಸ್ ಮಾಡಿ ಚಾರ್ಜ್ ಕಡಿಮೆ ಮಾಡಿದ್ದಾರೆ, ಫ್ರೀ ಅಂತ ಮಾಡಿದ್ದಾರೆ. ಅದನ್ನ ಒಂದು ಕಾಲೇಜ್ ಸ್ಟೂಡೆಂಟ್ಸಿಗೆ ಮಾಡಿದಿದ್ರೆ ಒಂದು ಅನುಕೂಲ ಆಗ್ತಿತ್ತು. ಮತ್ತೆ ಈಗ ವಯಸ್ಸಾದಂಥವರಿಗೆ 2,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ, ಎಲ್ರಿಗೂ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದಾರಲ್ಲ, ಅದನ್ನು ವಯಸ್ಸಾದಂಥವ್ರಿಗೆ ಕೊಟ್ಟಿದ್ರು ಒಂದು ಅನುಕೂಲ ಆಗೋದು ಸರ್. ಫ್ರೀ ಬೇಡ ಅಂತೀರಿ? ಫ್ರೀ ಬೇಡ ಸರ್. ಹಂಗಂತೀರಾ? ಈ ಸಲ ಬಿಜೆಪಿ ನಿಮ್ ಪ್ರಕಾರ? ಹೌದು ಸರ್, ಪಕ್ಕ ಅವರೇ ಗೆಲ್ತಾರೆ? ಪಕ್ಕ ಸರ್. ಈ ಸಲ ಗೀತಾ ಶಿವರಾಜ್ ಕುಮಾರ್ ನಿಲ್ತಾರಲ್ರಿ ಶಿವಮೊಗ್ಗದಲ್ಲಿ? ಅವ್ರು ನಿಲ್ಬೋದು ಸರ್, ಬಟ್ ಆದ್ರೂ ಬರೋದು ಬಿಜೆಪಿನೇ ಸರ್. ಹಾ, ಏನಂತೀರಾ? ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಸರಿ, ಓವರ್ ಆಗಿ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಬಂದ್ರೆ ಅನ್ಸುತ್ತೆ. ಕಾಂಗ್ರೆಸ್ ಬಂದ್ರೆ ಅನುಕೂಲಗಳು, ಅಭಿವೃದ್ಧಿ ಆಗುತ್ತೆ. ಬಿಜೆಪಿ ಬಂದ್ರೆ ಬೇಡ ಅಂತೀರಾ? ಇಲ್ಲ, ಬಿಜೆಪಿ ಅವರು ಅಭಿವೃದ್ಧಿ ಮಾಡಿದಾರಂತಲ್ಲ, ಮತ್ತೆ ಈ ಕಾಂಗ್ರೆಸ್ಗೂ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಈ ಸಲ. ಹಂಗೆ ಹೇಳಿ, ಯಾವ ರೀತಿ ಇದೆ ಚುನಾವಣಾ ಕಾವು, ಏನಂತೀರಾ? ಚೆನ್ನಾಗಿದೆ. ಯಾವ್ದು ಬಂದ್ರೆ ಉತ್ತಮ ಅಂತೀರಾ? ನಮಗೆ ಬಿಜೆಪಿನೇ, ರಾಘವೇಂದ್ರ ಅವರು. ನಿಮಗೆ? ನಮಗೂ ಬಿಜೆಪಿನೇ. ಇವ್ರೇನಾಗಬೇಕು ನಿಮಗೆ? ಅಣ್ಣ ಹೇಳ್ದ ಅನ್ಬಿಟ್ಟು ತಂಗಿ ಹೇಳ್ಬಿಡದ? ಬಿಜೆಪಿನೇ, ಬಿಜೆಪಿ ಅವರೇ ನಾವು. ಬಿಜೆಪಿ ಯಾಕೆ ಬಿಜೆಪಿ ಬರಬೇಕು? ಹಂಗೆ ರಾಯ್ಕು ನೀವು ಹಂಗೆ ಮೋದಿ ಅವ್ರು ಬರಬೇಕು ಅಂತ, ಹಂಗಾಗಿ ರಾಘವೇಂದ್ರ ಅವ್ರು ಬರಬೇಕು. ಇದು ಓಕೆ, ಮೋದಿ ಅವ್ರು ಬರ್ಬೇಕಾದ್ರೆ ಒಪ್ಕೊಂಡಾಯ್ತು. ನಾವು ಹಂಗೆ ಅನ್ಬಿಟ್ರಲ್ಲ, ನಮಗೆ ಟೆನ್ಷನ್ ಆಗ್ಬಿಡುತ್ತೆ. ನಾವು ಬಿಜೆಪಿ ಅವರು ಹಂಗೆ. ಆಯ್ತು, ಯಾಕೆ ಮೋದಿ ಅವ್ರು ಬರಬೇಕು? ದೇಶ ಉಳಿಬೇಕು. ಸರಿ, ಏನು ಕೊಡ್ಬೋದು ಫ್ರೀ? ನೀವೇನಾದ್ರೂ ಹೇಳ್ತೀರಾ? ಏನೇನ ಎಣ್ಣೆನಾ? ಸ್ವಲ್ಪ ಯಾವ ಥರ ಎಣ್ಣೆ ಅಂತ ಹೇಳ್ತೀರಾ? ಅಡುಗೆ ಎಣ್ಣೆ. ನೀವೇನಂತೀರಾ ಸರ್? ನಮ್ದು ಏನಿದೆ ಸರ್, ಎಲ್ಲ ಜನಸಾಮಾನ್ಯರಿಗೆ ಗೊತ್ತಿರ್ಬೇಕಾರೆ ನೀವು ನೀವು ಹಂಗಾರೆ ಫುಲ್ ಸೆಲೆಬ್ರಿಟಿನಾ ಅಂತ? ಸೆಲೆಬ್ರಿಟಿ ಅಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾವೆಲ್ಲ ಜನಸಾಮಾನ್ಯರೇ. ಹೇಳಿ, ಏನಂತೀರಾ? ಸಾಮಾನ್ಯನೇ ಬರೋದು ಬಿಜೆಪಿ ಈ ಸಲ. ಏನಂತೀರಾ ಸರ್? 100% ಭಾಗ ರಾಘವೇಂದ್ರ ಗ್ಯಾರಂಟಿ, ಬಿಜೆಪಿನೇ ಬರೋದು ಶಿವಮೊಗ್ಗ. ನಿಮ್ಮ ಹೆಸರು? ನಮ್ಮ ಹೆಸರು ರಾಘವೇಂದ್ರ. ಓ, ನಿಮ್ಮ ಹೆಸರು ರಾಘವೇಂದ್ರ. ಓಕೆ, ರಾಘವೇಂದ್ರ ಭಾಳ ಅಭಿವೃದ್ಧಿ ಮಾಡ್ಯಾರ ಶಿವಮೊಗ್ಗ. ಯಾವ್ಯಾವ ಥರ ಅಭಿವೃದ್ಧಿ ಮಾಡ್ಯಾರ? 3 ಫ್ಲೇವರ್ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಶಿವಮೊಗ್ಗ ಇಂಪ್ರೂವ್ಮೆಂಟ್ ಆಗಿದೆ. ಯಡಿಯೂರಪ್ಪ ಬಂದಾಗಿಂದ ಶಿವಮೊಗ್ಗ ತುಂಬ ಚೆನ್ನಾಗಿದೆ. ಹೌದಾ? ಓಕೆ, ಈಗ ಕಾಂಗ್ರೆಸ್ ಅಂತ ಬಂದಾಗ ನಿಮ್ಮ ಅನಿಸಿಕೆ ಏನು? ಕಾಂಗ್ರೆಸ್ ಅಂತ ಬಂದರೆ ಬರೀ ರೌಡಿಸಮ್ಮು. ಶಿವಮೊಗ್ಗದಲ್ಲಿ ಇಷ್ಟು ದಿವಸ ಏನು ಗಲಾಟೆ. ಯಾವ ಥರ ರೋಡಿಸಮ್ ರೀ? ಈ ಸಲ ಈಗ ಗೀತಾ ಶಿವರಾಜ್ ಕುಮಾರ್ ಬರ್ತಿರೋದು ಲೇಡೀಸು, ಅವ್ರೇನು ರೋಡಿಸಮ್ ಮಾಡಕ್ಕೆ? ಮಾತಾಡೋದು ನೋಡಿದ್ದೀರಾ ನೀವು? ಸಚಿವರು ಅವರು ಮಾತಾಡೋವಂಥ ಕ್ರಿಯೆಗಳಾಗಲಿ, ಒಬ್ಬರು ಶಿಕ್ಷಣ ಸಚಿವರು